ಮೇಲೆನೆ ಆ ಪಂಚಮ ಕನ್ಯನ ಸಮತ್ರ 12 ವರ್ಷದಲ್ಲಿ ಗುರುಗಳು ತಪಸ್ಸು ಮಾಡಿದ್ರಲ್ಲ 16ನೇ ಶತಮಾನದಲ್ಲಿ ಅಲ್ಲಿ ತಪಸ್ಸು ಮೆಚ್ಕೊಂಡ ಮೇಲೆ ಅಂಜನ ಸ್ವಾಮಿ ಅಗ್ಗುರುಪದಲ್ಲಿ 5 ಮುಖದಲ್ಲಿ ಅಲ್ಲೇ ಪ್ರತ್ಯಕ್ಷ ಆಗಿತ್ತು ರಾಯರಿಗೆ ನೋಡ್ಕೊಂಡ್ ಬಂದ್ರ ಮೇಲೆ ಉತ್ಪಪಾದಿಗಳು ಅಂಜನ ಸ್ವಾಮಿಗಳು ಅಂಜನ ಸ್ವಾಮಿ ಅಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತಿಳಿಸ್ಕೊಡಿದ್ರು ಸ್ವಯಂ ಅಂಜನ ಸ್ವಾಮಿ ಪಾದಗಳವು ಮತದಲ್ಲಿ ಅಂಜನ ಸ್ವಾಮಿ ನರಸಿಂಹ ಗರುಡ ಈ ಗಿರಿಬವರಹ 5 ಮುಖದಲ್ಲಿ ಅಂಜನ ಸ್ವಾಮಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದಕ್ಷಿಣ ಗುಡ್ಡಕ್ಕೆ ಕ್ಷೇತ್ರಕ್ಕೆ ಪಂಚಮುಖದ ಕ್ಷೇತ್ರ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀದೇವಿ ಅಂಜನ ಸ್ವಾಮಿ ರಾಘವೇಂದ್ರ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡು ಮಂತ್ರಣದಲ್ಲಿ ಹೋಗಿ ಬೃಂದಾವನಾಗಿದ್ದಾರ ಇಲ್ಲಿ ಲಕ್ಷ್ಮೀದೇವಿ ಉದ್ಭವ ಆಗಿದ್ದಾಳೆ ಶಂಕು ಚಕ್ರ ಗಜ ಸಮೇತ ಕಮಲಾಸದಿಂದ ರಾಯರ ದಕ್ಷಿಣ ಕೊಟ್ಟಿದ್ರೆ ಮಹಾಲಕ್ಷ್ಮೀದೇವಿ ಇದೇ ರಾಘವೇಂದ್ರ ಸ್ವಾಮಿ ಪುಣ್ಯಕ್ಷೇತ್ರ ರಾಯರ ಪಂಚಮುಖಂದ್ರೆ ಬನ್ನಿ ಇಲ್ಲಿ ಗರ್ಭಗುಡಿಯಲ್ಲಿ ಸಿಗ್ತವ ಪೂಜ ಚಕ್ರ ಪೂಜ ಕೊಡ್ತಾರೆ ಮನೆಗೆ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ಮನೆಗೆ ತಗೊಂಡೋಗಿ ಅಲ್ಲಿ ಗರ್ಭಗುಡಿಯಲ್ಲಿ ಸಿಗ್ತವ ಗುರುಗಳಿಗೆ ಕೊಡ್ತಾ ಇದ್ದಾರೆ ಯಾರಿಗೆ ಹೆಸರು ಮೇಲೆ ಪೂಜೆ ಮಾಡ್ಬೇಕಾದ್ರೆ ಅರ್ಚನೆ ಮಾಡಿ ಕೊಡ್ತಾ ಇದ್ದಾರೆ ಮಹಾಚಕ್ರ ಫೋಟೋನ ತಗೋಬಹುದು ಮನೆಗೆ ಅಂಗಡಿಯಲ್ಲಿ ಇಟ್ಕೋಬಹುದು ಮನೆಯಲ್ಲಿ ದೇವ್ರ ಫೋಟೋ ಮಾಡ್ಕೋಬಹುದು ಮನೆ ತಲಪಾಲಿ ಕಟ್ಕೋಬಹುದು ಹೊಲಬಾಗಿಲಿಗೆ ಆಫೀಸಲ್ಲಿ ಇಟ್ಕೋಬಹುದು ಬಿಸಿನೆಸ್ ಇಟ್ಕೋಬಹುದು ಫ್ಯಾಕ್ಟರಿ ಇಟ್ಕೋಬಹುದು ಅಲ್ಲಿ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ತಗೊಂಡು ಹೋಗ್ತಾರೆ ನೋಡಿ ನೀವೇನು ಸಂಕಲ್ಪ ಮಾಡಿಕೊಟ್ಟು ಆರೋಗ್ಯದ ಸಮಸ್ಯೆ ಮನೆಗೆ ನಿವಾರಣೆ ಮಾಡಿ ಅರಿಕೆ ನೀಡ್ತಾಳೆ ಇಲ್ಲಿ ಎಣ್ಣೆ ಬೇಕಾದ್ರೆ ಕರ್ಪೂರ ಉನ್ನಾರ ಮುಂದೆ ಎಣ್ಣೆ ಕೊಡ್ತಾರೆ ಗುರುಗಳು ದೀಪಕ್ಕೆ ಎಣ್ಣೆ ಹಾಕಿದ್ರೆ ಲಕ್ಷ್ಮೀದೇವಿಗೆ 20 ರೂಪಾಯಿ ಎಣ್ಣೆ ನಂದಾದಿಪಕ್ಕೆ ನೀವು ತಿಂದು ಎಣ್ಣೆ ಹಾಕೋದು ನಂದಾದಿಪಕ್ಕೆ ಮಂಗಳಾರತಿ ಮುಂದೆ ಬನ್ನಿ ನೀನು ಬಿಡಲ್ಲ